ರಾಜ್ಯ ಕಾಂಗ್ರೆಸ್ನಲ್ಲಿ ಒಳ ಮೀಸಲಾತಿ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಯಾವುದೇ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ದಲಿತ ನಾಯಕರು. ಉಪಚುನಾವಣೆ, ಸ್ಥಳೀಯ ಚುನಾವಣೆಗೂ ಕೂಡ ಮುಂಬರುವಂತಹ ಜಿಬಿಎ ಚುನಾವಣೆ ಇರಬಹುದು ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ ಇರಬಹುದು, 2028ರ ಚುನಾವಣೆ ಇರಬಹುದು, ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ಎಫೆಕ್ಟ್ ಆಗುತ್ತೆ ಒಳ ಮೀಸಲಾತಿ ವಿಚಾರ. ಬೆಂಗಳೂರಲ್ಲಿ ಈಗಾಗಲೇ ಟ್ರಯಲ್ ಅನ್ನ ಮಾಡಿರುವಂಥದ್ದು ಎಡಗೈ ಸಮುದಾಯ. ಹಾಗಾಗಿ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಈಗಲೂ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಹೇಳುವಂಥದ್ದು ಒಳ ಮೀಸಲಾತಿ ಅನ್ನುವಂಥದ್ದು ತುಂಬಾ ಅವಸರ ಮಾಡಿ ನಾವು ಯಾವುದೇ ತೀರ್ಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದು ಚರ್ಚೆಗಳನ್ನು ಮಾಡಬೇಕಾಗತ್ತೆ, ಕೆಲವೊಂದು ಅಭಿಪ್ರಾಯವನ್ನ ಪಡಿಬೇಕಾಗತ್ತೆ. ಎಲ್ಲವೂ ಕೂಡ ಚರ್ಚೆ ಆದ ನಂತರ ಅದಕ್ಕೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಆಗುತ್ತೆ, ಇಲ್ಲಿ ನೇಮಕ ಆಗುತ್ತೆ ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ.